ಅವ್ರು ಹುಟ್ಟಿಲ್ಲ ಅನ್ನಿಸ್ತಾ ಇದ್ರು ಪಾಕಿಸ್ತಾನದವರು. ಹಿಂದೂ ಹೋಗ್ಬಿಟ್ಟು ಪಾಕಿಸ್ತಾನದಲ್ಲಿ ಅಂದಿದ್ರೆ ಸುಮ್ಮನೆ ನ್ಯೂಸ್ ಮಾಡ್ಕೊಳ್ತವ್ರೆ ಅಷ್ಟೇ. ಈಗ ಜನಗಳ ಬುದ್ಧಿ ಕಲ್ತವ್ರೆ. ಕಾಂಗ್ರೆಸ್ ಇನ್ನು ಯಾವುದೇ ಕಾರಣಕ್ಕೂ ಮುಂದಕ್ಕೆ ಬರಲ್ಲ ಮೇಡಮ್. ಅದಕ್ಕೇನೆ ಹೇಳಿದ್ದು ಆ ಸ್ಪಾಟಲ್ಲೇ ಕಜ್ಜಾಯಗಳು ಕೊಡಬೇಕಾಯ್ತು. ಎಲ್ಲೋ ಇರೋ ಪಾಕಿಸ್ತಾನಕ್ಕೆ ಜೈ ಅನ್ನೋದು ಇದು ಅಕ್ಷಮ್ಯ ಅಪರಾಧ. ಪಾಕಿಸ್ತಾನ್ ಜಿಂದಾಬಾದ್ ಅಂದಿರೋದು ಸತ್ಯ. ಹೌದು, ಸರ್ಕಾರ ಅದು ಅವ್ರಿಗಾಗೆ ಕೆಲಸ ಮಾಡ್ತಾ ಇದೆ ಅಂತಲೇ ನಮ್ಗೆ ಅನಿಸ್ತಾ ಇದೆ. ಪಕ್ಕ ಇದು ಕಾಂಗ್ರೆಸ್ ಗೌರ್ಮೆಂಟ್ ಅವರು ನಮ್ಮ ಹಿಂದುತ್ವನ ಹಾಳು ಮಾಡಬೇಕು ಅನ್ನೋದು ಒಂದು ಸಂಚು. ಕೂಗೋದು ಬೇಡ ಮೇಡಮ್, ಒಂದು ಕುಂಕುಮ ಇಕ್ಕೊಂಡ್ರೆ ಸಾಕು, ಅಲ್ಲಿ ಒಳಗೆ ಹಾಕ್ಬಿಡ್ತಾರೆ. ಪಾಪ ಅಲ್ಲಿರೋ ಸೈನಿಕರನ್ನ ಬಾರ್ಡರ್ ಕಾಯಿರಿ ಅಂತ ಬಿಟ್ಟರೆ ಇಲ್ಲಿ ಒಳಗಡೆ ಇರೋ ಟೆರರಿಸ್ಟ್ಗಳು ಏನು ಮಾಡಬೇಕು? ರಾಜ್ಯಾದ್ಯಂತ ಇದೀಗ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನ ಕಾಂಗ್ರೆಸ್ಸಿಗರು ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಕೂಡ ಮಾಡಿದೆ. ಸೊ ಒಂದು ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದು, ಈ ಹೇಳಿಕೆ ಸಮಂಜಸವೇ ಅಥವಾ ಅವರು ಹೇಳಿದ್ದಾರೆಯೇ ಸಾಬೀತಾಗಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಮಂದಿ ಹೇಳಿದ್ರೆ, ಇನ್ನೂ ಹಲವರು ಈ ರೀತಿ ಘೋಷಣೆ ಎಷ್ಟು ಸರಿ ಅನ್ನುವಂತಹ ಅಭಿಪ್ರಾಯವನ್ನ ಹೇಳ್ತಾ ಇರುವಂಥದ್ದು. ಸೊ ಹಾಗಿದ್ರೆ ಜನರು ಈ ಬಗ್ಗೆ ಏನು ಹೇಳ್ತಾರೆ? ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನ ನಿಜವಾಗಿಯೂ ಆಡಿದ್ದಾರೆಯೇ ಅಥವಾ ಇದು ಪ್ರೀ ಪ್ಲಾನ್ಡೇ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಏನು ಹೇಳ್ತಾರೆ ಜನರು ಅನ್ನೋದನ್ನ ನೋಡ್ಕೊಂಡು ಬರೋಣ. ಅಂಥವ್ರು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ. ಇವಾಗ ಇವ್ರಿಗೆ ಕೊಟ್ಟರು, ಇವ್ರ ಚರಿತ್ರೆ ಇಲ್ಲ ಗೊತ್ತಿದ್ರು ಕೂಡ ಶಿವಕುಮಾರ್ ಇವ್ರಿಗೆ ಸಪೋರ್ಟ್ ಮಾಡಿದ್ರು ಅಂದರೆ ಏನು ಅದ್ರೆ ಗೊತ್ತಾಗತ್ತೆ ಅವ್ರಿಗೆ. ಇವ್ರಿಗೆ ಬಿಜೆಪಿ ಆರೋಪ ಮಾಡ್ತಾ ಇರೋದು, ಬಿ ಜೆ ಪಿ ಅಲ್ಲ, ಇದು ರೆಗ್ಯುಲರ್ಗೆ ಎದುರಿಗೆ ಜನಗಳಿಗೆ ಗೊತ್ತಾಯ್ತಲ್ಲ. ಬಿ ಜೆ ಪಿ ಯಾಕೆ ಜನಗಳಿಗೆ ಎಂಥ ಕಚಡಗಳು ಅಂತ ಗೊತ್ತಾಯ್ತಲ್ಲ. ಇವರು ಕಾಂಗ್ರೆಸ್ ಗೌರ್ಮೆಂಟು ಏನು ಮಾಡಬೇಕು ಅನ್ಸುತ್ತೆ ನಿಮಗೆ? ಏನಿಲ್ಲ, ಪ್ರೆಸಿಡೆಂಟ್ ಸುಳ್ಳು ಹಾಕಬೇಕು, ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಅಪಾಯಿಂಟ್ ಮಾಡಿ ಎನ್ಕ್ವೈರಿ ಮಾಡಬೇಕು, ಯಾವ ಒಂದು ಸೇರಿನ ಒಳಗಡೆ ಹಾಕಬೇಕು. ಸೊ ಅದಕ್ಕೋಸ್ಕರ ಬೇರೆ ಡೆಲ್ಲಿಯವ್ರದ್ದು ಸುಪ್ರೀಂ ಕೋರ್ಟ್ ಬೇರೆ ಸ್ಟೇಟ್ನವ್ರಿಗೆ ಹಾಕಿಬಿಟ್ಟು ಎನ್ಕ್ವೈರಿ ಮಾಡಿಸ್ಬೇಕು. ಯಾಕಂದರೆ ಚಾಣಕ್ಯರು ಇವರು, ಈ ಕಾಳೆ ಏನು ಬೇಕಾದ್ರೂ ಮಾಡಿಸ್ತಾರೆ. ಅಂದ್ರೆ ಈಗ ಬಿಜೆಪಿ ಇದನ್ನೇ ಅಸ್ತ್ರ ಮಾಡ್ಕೊಳ್ಳುತ್ತೆ ಅನ್ಸುತ್ತೆ. ಅರ್ಥ ಮಾಡ್ಕೊಂಡೇ ಮಾಡ್ತಾರೆ. ಗೊತ್ತು ಒಬ್ಬ ಕಳ್ಳ ಅಂತ ಹೇಳೋದು ಕಲ್ಲು ಎಸೀತೆ ಇಡ್ತಾರೆ. ಒಬ್ಬ ಕಳ್ಳ ಅಂತ ಗೊತ್ತಾದ ಮೇಲೆ ಕಲ್ಲು ಎಸೀತೆ ಇಡ್ತಾರೆ, ಮಾಡೇ ಮಾಡ್ತಾರೆ. ಎಲ್ಲರಿಗೂ ಗೊತ್ತಾಯಿತು. ಎಷ್ಟು ದಿನ ಮೋಸ ಮಾಡೋಕ್ಕಾಗತ್ತೆ? ಎಷ್ಟು ದಿನ ಮೋಸ ಮಾಡೋಕ್ಕಾಗತ್ತೆ? ರಾಜಕೀಯ ಸರಿಯಿಲ್ಲ ಫಸ್ಟ್ ಆಫ್ ಆಲು. ಇವರು ಆವಾಗಲಿಂದ ನಡೆಸ್ಕೊಬಂದು ಈಗ ಪಾಕಿಸ್ತಾನದಿಂದ ಬಂದರೆ ಮುಂಚೆ ಎಲ್ಲ ಎಲ್ಲಿದ್ದರು? ಈಗ ಸಿದ್ದರಾಮಯ್ಯನ ಸರ್ಕಾರ ತೊಗೊಂಡ್ರೆ ಮುಂಚೆ ಹಿಂದೆ ಮಾಡಿದ 5 ವರ್ಷ ಚೆನ್ನಾಗಿತ್ತು. ಈಗ ಎಂದಿಕ್ಕೆ ಈ ಥರ ಮಾಡ್ತವ್ರೆ? ಎಂದಿಕ್ಕೆ ಫ್ರೀ ಕೊಟ್ಟರು? ಈಗ ಎಲ್ಲರೂ ಹಂಗಂತ ಫ್ರೀ ಕೊಟ್ಟರು ಅಂತ ಎಲ್ಲರೂ ಇದು ಮಾಡ್ತವ್ರೆ. ಎಷ್ಟೋ ಜನ ಪ್ರಾಣ ಕಳ್ಕೊಂಡವ್ರೆ, ಕೈಕಾಲು ಮುರ್ಕೊಂಡಿದ್ದಾರೆ. ಅದಕ್ಕೆಲ್ಲ ಯಾರು ಕೊಡ್ತಾರೆ ಹೊಣೆ? ಈಗ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇರುವಂಥದ್ದು. ನೀವು ಆ ವಿಡಿಯೋ ಕ್ಲಿಪ್ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ? ಅದು ಕೂಗಿ ತಪ್ಪೇ ಅಲ್ವಾ ಮೇಡಮ್? ಪಾಕಿಸ್ತಾನದಿಂದ ಎಂದಿಗೆ ಅಂದಬೇಕು? ಈಗ ಎಲ್ಲರೂ ಒಂದು ಜಾತಿ ಅಂದರೆ ನಾವು ಇದು ಮಾಡ್ತಿರ್ತಾನೆ. ಅದು ಬಿಟ್ಬಿಟ್ಟು ಪಾಕಿಸ್ತಾನದಿಂದ ಬಂದರೆ ಏನು ಅರ್ಥ ಬಂತು? ಈಗ ಹಿಂದೂಗಳ ದೇವಸ್ಥಾನ ಎಲ್ಲ ಮುಜರಾಯಿ ಇಲಾಖೆ ತೊಗೊಂಡ್ರು. ಅದು ದುಡ್ಡು ಅವ್ರಿಗೆ ಕೊಡೋ ಅವಶ್ಯಕತೆ ಏನಿತ್ತು? ಈಗ ಅವರಲ್ಲಿ ಇಡ್ಬೋದು ತಾನೆ, ಉಂಡಿ ಗಿಂಡಿ ಅಂತ ಅಂದ್ಬಿಟ್ಟು ಮಾಡ್ಬೋದಲ್ಲ. ಹಾಗೆ ಆಗುತ್ತೆ ಮೇಡಮ್, ಖಂಡಿತ 100% ಹಾಗೆ ಆಗುತ್ತಿದ್ದು. ಇದು ಅವ್ರ ಬುದ್ಧಿ ಇದ್ದೇ ಹೇಳ್ಬೋದಾಗಿತ್ತು. ಅದೆಲ್ಲ ಎಂದಿಗೆ ಬೇಕಾಗಿತ್ತು? ಸುಮ್ಮನೆ ನ್ಯೂಸ್ ಮಾಡ್ಕೊಳ್ತವ್ರೆ ಅಷ್ಟೇ. ಈಗ ಜನಗಳ ಬುದ್ಧಿ ಕಲ್ತವ್ರೆ. ಕಾಂಗ್ರೆಸ್ ಇನ್ನು ಯಾವುದೇ ಕಾರಣಕ್ಕೂ ಮುಂದಕ್ಕೆ ಬರಲ್ಲ ಮೇಡಮ್, ಅಷ್ಟೇ. ಈ ಘೋಷಣೆ ಬಗ್ಗೆ ಏನು ಅನ್ಸುತ್ತೆ? ಇಷ್ಟು ಟೈಮ್ ಯಾವತ್ತೂ ಆಗಿರಲಿಲ್ಲ ಇದೆ ಫಸ್ಟ್ ಟೈಮ್. ಇದು ಅವ್ರಿಗೆ ಬುದ್ಧಿ ಇಲ್ದಿರ ಇದು ಮಾಡ್ದವ್ರು ಅಷ್ಟೇ ಮೇಡಮ್. ನಾವು ಏನೋ ಈ ಸತಿ ಪಕ್ಷ ಬಂದೈತೆ ಅಂದ್ಬಿಟ್ಟು ಇದು ಮಾಡ್ದವ್ರು ಅಷ್ಟೇ. ಈ ಫ್ರೀಗೆ ಏನೂ ಕೊಟ್ಟಿಲ್ಲ ಅಂದಿದ್ರೆ ಇವಾಗ ಬರ್ತಾಯಿದ್ದು ಬಿ ಜೆ ಪಿನೇ. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬರ್ತಾಯಿಲ್ಲ. ಇದು ಇವ್ರಿಗೆ ಬುದ್ಧಿ ಇಲ್ದರೆ ಇದು ಮಾಡ್ಕೊಳ್ತಾರೆ. ಹಂಗಂದ್ಬಿಟ್ಟು ಸಿ ಎಮ್ ಅವ್ರು ಏನು ಮಾಡ್ತವ್ರೆ? ಕೇಳಿಸ್ಕೊಂಡು ಸುಮ್ಮನೆ ಇದ್ದಾರಾ? ಡಿ ಕೆ ಶಿವಕುಮಾರ್ ಏನು ಮಾಡ್ತವ್ರೆ? ಅವ್ರಿಗೆ ಕೇಳಿಸ್ಕೊಂಡು ಸುಮ್ಮನೆ ಅವರೇ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಾದ್ರೆ ಇದು ಅವ್ರ ಕೈ ಹೊಡಿದೆ ಅಂತ ತಾನೇ ಅವಾಗ ಅರ್ಥ. ಇದು ಇಲ್ಲ ಅಂದಿದ್ರೆ ಬಂದು ಮಾತಾಡ್ಬೋದಾಗಿದೆ. ಎಂದಿಗೆ ಹಬ್ಬ ಹಂಗೆ ಹೋಗೋದ್ರಿ ನೀವು? ಈಗ MP ಎಲೆಕ್ಷನ್ ಬರ್ತೈತೆ, ಅದರ ಉತ್ತರ ಕೊಡ್ತಾರೆ ಬಿಡಿ ಮೇಡಮ್ ಜನಗಳೇ. ನಿಮಗೆ ಅನ್ಸುತ್ತಾ ಬರೀ ಒಂದು ಸಮುದಾಯಕ್ಕೆ ಮಾತ್ರ ಸಪೋರ್ಟ್ ಮಾಡುತ್ತೆ? ಹಾಂ ಮೇಡಮ್, ಸಪೋರ್ಟ್ ಅವ್ರಿಗೆ ಮಾಡ್ತಾ ಇರೋದು. ಮುಸ್ಲಿಮ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಸರ್ಕಾರ. ಹಿಂದೂಗಳಿಗೆ ಆಗಲಿ ಯಾರಿಗೆ ಆಗಲಿ ಎಂತಿಗೂ ಸಪೋರ್ಟ್ ಇಲ್ಲ. ಇದು ಮುಸ್ಲಿಮ್ ಅವ್ರಿಗೆ ಎತ್ತಿದ ಕೈ ಸಪೋರ್ಟ್ ಮಾಡ್ತಾ ಇರೋದು. ಆವಾಗಲೇ ಆನ್ ದ ಸ್ಪಾಟಲ್ಲಿ ಇದೆಲ್ಲ ಗೌರ್ಮೆಂಟ್ ಯಾವ ರೀತಿ ಅಂತಂದರೆ, ಇವಾಗ ಅವ್ರು ಅಂದಿದ್ದು ತಪ್ಪಲ್ಲ. ಅವರಿಂದ ಯಾವ ಲೆಕ್ಕದಲ್ಲಿ ನೀವು ಜಿಂದಾಬಾದ್ ಅಂತ ಇದ್ದೀರಾ, ನಿಮ್ಗೇನಿದೆ ಅಂತ ಅಂದ್ಬಿಟ್ಟು ಹಾಂ, ಅದಕ್ಕೇನೆ ಹೇಳಿದ್ದು ಆ ಸ್ಪಾಟಲ್ಲೇ ಕಜ್ಜಾಯಗಳು ಕೊಡಬೇಕಾಯ್ತು ಅಷ್ಟೇ. ಇನ್ನು ಬೇರೆ ಪೊಲೀಸರು ಕೊಡಲ್ಲ, ಅದಾಗಲ್ಲ ಅಷ್ಟೇ ಬಿಡಿ. ನಮ್ಮದು ಅಷ್ಟೇ ಒಪಿನಿಯನ್ನು, ಫೈನಲ್ ಒಪಿನಿಯನ್ ಅಷ್ಟೇ. ಆ ಸ್ಪಾಟಲ್ಲೇ ಅವರು ಪನಿಷ್ಮೆಂಟ್ ಕೊಡಬೇಕು. ಇಲ್ಲಾಂದರೆ ಅವ್ರದ್ದು ಯಾವತ್ತೂ ಅವರು ಬುದ್ಧಿ ಕಲಿಯೋಲ್ಲ. ಅದೇ ಥರ ಬೇರೆಯವರು ಅಲ್ಲೋಗಿ ಪಾಕಿಸ್ತಾನದಲ್ಲಿ ಇಂಡಿಯಾದವ್ರು ಹೋಗಿ ಅಂದಿದ್ರೆ ಬಿಡ್ತಾ ಇರಲಿಲ್ಲ. ಇಲ್ಲೂ ಅದೇ ಥರ ಇದೇ ಬರ್ತಾ ಇರಲಿಲ್ಲ. ಬಾಡಿ ಬರೋದು ಅಷ್ಟೇ. ಅದೆಲ್ಲ ಪಾಕಿಸ್ತಾನದಲ್ಲಿ ಇದು ಮಾಡಿದರೆ ಅವ್ರು ಹುಟ್ಟಿಲ್ಲ ಅನ್ನಿಸ್ತಾ ಇದ್ರು ಪಾಕಿಸ್ತಾನದವರು. ಹಿಂದೂ ಹೋಗ್ಬಿಟ್ಟು ಪಾಕಿಸ್ತಾನದಲ್ಲಿ ಅಂದಿದ್ರೆ
ನಮ್ಮ ಇಂಡಿಯಾದಲ್ಲಿ ಬಾಯಿ ಮುಚ್ಕೊಂಡಿದ್ದಾರೆ. ನಮ್ಮ ಲೀಡರ್ಸ್ ಸಪೋರ್ಟ್ ಇದೆ, ಬಾಯಿ ಮುಚ್ಕೊಂಡಿದ್ದಾರೆ. ಬಿ ಜೆ ಪಿಯವರು ಆರೋಪ ಅಲ್ಲ ಮೇಡಮ್, ಅದು ಸತ್ಯ. ಆ ಸತ್ಯನ ಹೇಳಿದ್ರೆ ಈ ಬೇರೆಯವರು ಒಪ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಅದನ್ನು ಬಿಡಬಾರ್ದು. ಯಾಕೆಂದರೆ ನಮ್ಮ ದೇಶದಲ್ಲಿ ನಮ್ಮ ಮೊದಲಿಗೆ ಗೌರವ ಕೊಡಬೇಕು, ಇಲ್ಲಿ ವ್ಯವಸ್ಥೆಗೆ ಗೌರವ ಕೊಡಬೇಕು. ಅದು ಬಿಟ್ಬಿಟ್ಟು ಎಲ್ಲೋ ಇರೋ ಪಾಕಿಸ್ತಾನಕ್ಕೆ ಜೈ ಅನ್ನೋದು ಇದು ಅಕ್ಷಮ್ಯ ಅಪರಾಧ. ಇಂಥವ್ರನ್ನ ಗಡಿ ಪಾರು ಮಾಡಬೇಕು, ಇಲ್ಲಾಂದರೆ ನಮ್ಮ ಲೆಕ್ಕದಲ್ಲಿ ಬೇರೆ ಇದೆ. ಆದರೆ ಇವ್ರು ಮಾಡ್ತಾ ಇರೋದು ಹೌದು, ಸರ್ಕಾರ ಅದು ಅವ್ರಿಗಾಗೆ ಕೆಲಸ ಮಾಡ್ತಾ ಇದೆ ಅಂತಲೇ ನಮ್ಗೆ ಅನಿಸ್ತಾ ಇದೆ. ಪಕ್ಕ ನಾವು ನೇರವಾಗಿ ಹೇಳ್ತೀವಿ. ಯಾಕೆಂದರೆ ನಾವು ಯಾವುದೇ ಪಕ್ಷದವರಲ್ಲ, ಯಾವುದೇ ಇದರದಲ್ಲ, ನೇರವಾಗಿ ಜನಸಾಮಾನ್ಯರು. ನಾವು ಆಟೋ ಪಕ್ಷದವ್ರು ಮೇಡಮ್ ಅವರೇ. ಯಾಕೆಂದರೆ ದಿನನಿತ್ಯ ಅನೇಕರನ್ನ ನಾವು ನೋಡ್ತಾ ಇರ್ತೀವಿ. ಹಂಗಾಗಿ ಎಷ್ಟೇ ತೊಂದರೆ ಬಂದರೂ ನಾವು ಫೇಸ್ ಮಾಡ್ತಾರೇ ಇರ್ತೀವಿ, ನೋಡ್ತಲೇ ಇರ್ತೀವಿ. ಯಾಕೆಂದರೆ ಎಲ್ಲರಿಗಿಂತ ಮೊದಲಾಗಿ ಆಟೋದವ್ರಿಗೆ ಗೊತ್ತಾಗೋದು ಏನು ಆಗಿ ನಡೀತಾ ಇದೆ ಅನ್ನೋದು. ಯಾಕೆಂದರೆ ರಾತ್ರಿ ಹಗಲು ನಾವು ದುಡಿಯೋರು, ನಮಗೆ ಗೊತ್ತಾಗ್ತದೆ ನಮ್ಮ ದೇಶ ಏನು ಯಾವ ಮಟ್ಟಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ಇಂಥ ನೀಚರಿಗೆಲ್ಲ ಓಟ್ ಹಾಕ್ಬಿಟ್ಟು ನಾವು ಸಾಯ್ತಾ ಇದ್ದೀವಿ. ಈ ಕರ್ನಾಟಕ ರಾಜ್ಯ ಹಾಳಾಗಿ ಹೋಗ್ತಾ ಇದೆ ಇವಾಗ. ಆಯ್ತು, ಇದೇ ರೀತಿ ಪಾಕಿಸ್ತಾನದಲ್ಲಿ ಭಾರತ ಜಿಂದಾಬಾದ್ ಅಂತ ಹೇಳಿ ಕೂಗಿದ್ರೆ ಅಲ್ಲಿ ಪರಿಸ್ಥಿತಿ ಇಲ್ಲಿ ಅವ್ರದ್ದು ಏನು ಮಾಡ್ತಿದ್ರು ಅಂತ ಕೂಗೋದು ಬೇಡ ಮೇಡಮ್, ಒಂದು ಕುಂಕುಮ ಇಟ್ಕೊಂಡ್ರೆ ಸಾಕು, ಅಲ್ಲಿ ಒಳಗೆ ಹಾಕ್ಬಿಡ್ತಾರೆ. ಬರೀ ಒಂದು ಕುಂಕುಮ ಬೊಟ್ಟಿಕೊಂಡ್ರೆ ಒಂದು ಹೆಣ್ಮಗು ಅದರ ಹಕ್ಕು, ಅದನ್ನು ಬೊಟ್ಟಿಕೊಂಡ್ರೆ ಸಾಕು, ಪಾಕಿಸ್ತಾನದಲ್ಲಿ ಒಳಗಾಗ್ತಾರೆ. ಅಂಥ ಸಿಚುವೇಶನ್ ಕ್ರಿಯೇಟ್ ಮಾಡಿರೋ ಜಾಗದಲ್ಲಿ ನಾವು ಹೇಗಿರಬೇಕು? ಇಲ್ಲಿ ಜನ ಅವ್ರಿಗಾಗೆ ತಟ್ಟೆ, ಪ್ಲೇಟು, ಬೆಡ್ಡು, ಹಾಸಿಗೆ ಎಲ್ಲ ಹಾಸ್ತಾ ಇದ್ದಾರೆ. ಇದು ತಪ್ಪು. ನಮ್ಮ ದೇಶ ಇಲ್ಲೇ ತಿನ್ನೋದು, ಇಲ್ಲೇ ಮಾಡೋದು ಎಲ್ಲ ಇಲ್ಲೇ, ಆದ್ರೂ ಎಲ್ಲೋ ಇರೋದಕ್ಕೆ ಇದಕ್ಕೆ ಜೈ ಅಂತಾರೆ. ಇದರಿಂದ ನಮಗೆ ತುಂಬ ನೋವಾಗತ್ತೆ ಜನಸಾಮಾನ್ಯರಿಗೆ. ನಾವೇನು ಮಾಡಬೇಕು ಅಂದರೆ ಅಂಥವ್ರೇನೋ ಪಬ್ಲಿಕ್ ಸಿಕ್ಕರೆ ನಾವು ಹೊಡೆದು ಬಿಡ್ತೀವಿ. ಅಷ್ಟು ಬೇಜಾರಾಗ್ತಾಯಿದೆ. ಯಾಕೆಂದರೆ ನಮಗೆ ನಮ್ಮ ದೇಶದಲ್ಲಿ ನಮಗೆ ಬೆಲೆ ಇಲ್ಲ ಅಂದಮೇಲೆ. ನಾಸಿರ್ ಹುಸೇನ್ ಈ ಒಂದು ಘೋಷಣೆಯನ್ನು ಕೂಗಿದ್ದಾರೆ ಅಂತ ಹೇಳಿ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ನಿಮಗೆ ಯಾವ ಮಟ್ಟಿಗೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಅನಿಸುತ್ತೆ? ನನ್ನ ಲೆಕ್ಕಕ್ಕೆ ಮರಣದಂಡನೆ ಬೆಸ್ಟ್ ಅನಿಸುತ್ತೆ ಮೇಡಮ್. ಯಾಕೆಂದರೆ ದೇಶದ್ರೋಹಿಗಳಿಗೆ ಯಾವತ್ತೂ ಬೆಲೆ ಕೊಡಬಾರ್ದು. ದೇಶದ್ರೋಹಿ ಅಂದರೆ ಅವನು ಸಹಾಯಕ ನಾವೇ ಆಗಿರಲಿ, ದೇಶದ್ರೋಹಿ ಕೆಲಸ ಮಾಡಿದ್ರೆ ಇಂಡಿಪೆಂಡೆಂಟಾಗಿ ಅವನೇ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದೇ. ಯಾಕೆಂದರೆ ದೇಶಕ್ಕೋಸ್ಕರ ಏನಾದ್ರು ಮಾಡಬೇಕು ಅವನು. ಅದು ಬಿಟ್ಬಿಟ್ಟು ಕೆಟ್ಟದ್ದು ಮಾಡ್ತಾ ಇದ್ದಾಗ ತುಂಬ ನೋವಾಗುತ್ತೆ. ಅಂಥವ್ರನ್ನ, ನನ್ನ ಹೆಸರು ನಂಜುಂಡಸ್ವಾಮಿ ಅಂತ, ನಾನೊಬ್ಬ ಆಟೋ ಅಧ್ಯಕ್ಷ. ದಯವಿಟ್ಟು ಇಂಥ ನ್ಯೂಸನ್ಸ್ನ ಎಲ್ಲ ಕಡೆ ಪ್ರಚಾರ ಮಾಡಿ ನಮ್ಮ ದೇಶದಲ್ಲಿ ಒಂದು ಕ್ಲೀನ್ ಮಾಡಿ. ಒಳಗಡೆ ಬಾರ್ಡ್ರಲ್ಲಿ ಕಾಯ್ತಾ ಇದ್ದಾರೆ, ಆದರೆ ಇಲ್ಲಿರೋ ಕೊಚ್ಚೆಗಳನ್ನ ಯಾರೂ ಕ್ಲೀನ್ ಮಾಡ್ತಾಯಿಲ್ಲ, ಇಲ್ಲಿರೋರನ್ನೇ ಇಂಪ್ರೂವ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಒಳಗಡೆ ಇಂಟೀರಿಯಲ್ಲಿರೋ ವೈರಸ್ಗಳನ್ನ ಫಸ್ಟ್ ಕ್ಲೀನ್ ಮಾಡಬೇಕು. ಇಷ್ಟು ಕೇಳ್ಕೊಳ್ತಾ ಇದ್ದೀನಿ. ಯಾರು ಸಮಾಜದಲ್ಲಿ ಇದ್ದೀರಾ ದೊಡ್ಡ ದೊಡ್ಡ ವ್ಯಕ್ತಿಗಳು, ಇವರು ದಯವಿಟ್ಟು ಇಂಥ ಕೆಲಸಗಳನ್ನ ಮಾಡ್ದಂಗೆ ನೋಡ್ಕೊಳ್ಳಿ ಅಂತ ನಾವು ಸರ್ಕಾರಕ್ಕೂ ಹೇಳ್ತಾ ಇದ್ದೀವಿ. ತುಂಬ ಇಂಪಾರ್ಟೆಂಟ್ ಪರ್ಸನ್ಸ್ ಯಾರ್ಯಾರೋ ಇದ್ದಾರೆ. ಅಯ್ಯೋ, ಆ ಸಿದ್ದರಾಮಯ್ಯ ಖಾನ್ ಅದು ಹೇಳ್ಬಿಡಿ, ಅವ್ರು ಹೇಳೋದು ಬೇಡ, ಏನು ಬೇಡ, ವೇಸ್ಟು. ನಮ್ಮ ಸರ್ಕಾರನೇ ನಾವು ಓಟ್ ಹಾಕಿದ್ದೆ ದೊಡ್ಡ ತಪ್ಪಾಗಿದೆ ಅಂತ ನಮಗೆ ನೋವಾಗ್ತಾ ಇದೆ. ಹೌದಾ ಮೇಡಮ್? ಎಲ್ಲ ಅಲ್ಲಿ ಮುಂದೆ ನೋಡಿ ಅವ್ರು ಬರ್ತಾ ಇದ್ದಾರೆ, ಜೊತೆಗೆ ಹಿಂದೆ ಕೂಗ್ತಾ ಇದ್ದಾರೆ. ಅವ್ರು ಕೇಳಿಸಲ್ವಾ? ಈಗ ನಾವು 4 ಜನ ಮಾತಾಡ್ತಾ ಇದ್ದೀವಿ, ನಿಮಗೆ ಕೇಳಿಸುತ್ತಾ ಇಲ್ವಾ? ನನಗೇನು ಗೊತ್ತಿಲ್ಲ ನಡಿಯಪ್ಪ ಅಂತ ಮೀಡಿಯಾದವ್ರನ್ನೇ ಅವರು ದೂರ ತಳ್ತಾರೆ. ಅಂದರೆ ಮೀಡಿಯಾದವ್ರು ಯಾಕಿರೋದು? ಏನು ತೊಂದರೆ ಆಗುತ್ತೆ? ಎಲ್ಲರಿಗೂ ಪ್ರಚಾರ ಮಾಡೋಕ್ಕೆ ಅವ್ರು ಇರೋದು. ಅವ್ರಿಗೆ ಬೆಲೆ ಕೊಡದೇ ಇದ್ಮೇಲೆ ಇದೆಂಥ ಸರ್ಕಾರ ಅಂತ ಬೇಜಾರಾಗ್ತಾ ಇದೆ. ಆರೋಪ ಅಲ್ಲ, ಸತ್ಯ ಮೇಡಮ್. ಅದು 7 ಕೋಟಿ ಜನಕ್ಕೂ ಗೊತ್ತಾಗಿದೆ, ಟಿ ವಿ ನೋಡಿದ್ದಾರೆ, ಅಲ್ಲಿ ಕೂಗಿರೋದು ಸತ್ಯ. ಪಾಕಿಸ್ತಾನ್ ಜಿಂದಾಬಾದ್ ಅಂದಿರೋದು ಸತ್ಯ. ಅದನ್ನು ಇವಾಗ ನಮ್ಮ ಗೃಹ ಸಚಿವರು ಇದ್ದಾರಲ್ಲ, ಪರಮೇಶ್ವರ್ ಅವರು FSL ಕಳಿಸ್ತಾರಂತೆ. ಕಣ್ಣಿಗೆ ಇದು ಏನು ಸಾಕ್ಷಿ ಗೊತ್ತಾಗಲ್ವ ಅಲ್ಲಿ ಕೂಗಿರೋದು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರೋದು. ಇದು ಕಾಂಗ್ರೆಸ್ ಗೌರ್ಮೆಂಟ್ ಅವರು ನಮ್ಮ ಹಿಂದುತ್ವನ ಹಾಳು ಮಾಡಬೇಕು ಅನ್ನೋದು ಒಂದು ಸಂಚು ರೂಪಿಸ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಏನು ಪ್ಲ್ಯಾನ್ ಮಾಡಬೇಕೋ ಅದು ಮಾಡ್ತಾಯಿದ್ದಾರೆ. ಆಮೇಲೆ ಇದು ಅಷ್ಟೇ, ಎಲ್ಲ ಸವಲತ್ತುಗಳ್ನು ಅವ್ರಿಗೆ ಕೊಡ್ತಾರೆ. ಹಿಂದೂ ದೇವಾಲಯ ದುಡ್ಡನ್ನು ತೊಗೊಂಡೋಗಿ ಎತ್ತಿ ಅವ್ರಿಗೆ ಕೊಡ್ತಾರೆ. ಅವ್ರಿಗೆ ಅಂದರೆ ಇನ್ಯಾರಿಗೆ? ಅಲ್ಪಸಂಖ್ಯಾತರು ಅಂತ ಮಾಡಿಕ್ಕಿದಾರಲ್ಲ ಅವ್ರಿಗೆ, ಅಂಥವ್ರಿಗೆ ಕೊಡ್ತಾರೆ. ಅವ್ರು ಇನ್ನೂ ಎಷ್ಟೋ ವರ್ಷದಿಂದನೂ ಅಲ್ಪಸಂಖ್ಯಾತರೇ ಆಗಿ ಉಳಿಸ್ಬಿಟ್ಟಿದ್ದಾರೆ. 70 ವರ್ಷದಿಂದ ಇವರು ಅವ್ರನ್ನ ಬಹುಸಂಖ್ಯಾತರಾಗಿ ಬೆಳೆಯೋಕ್ಕೂ ಬಿಡಲಿಲ್ಲ. ಇಲ್ಲಿ ಇವರು ಕೂತ್ಕೊಂಡು ಇಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಸೆಕ್ಯೂರಿಟಿ ಎಲ್ಲಿದೆ ನಮ್ಮ ಕರ್ನಾಟಕಕ್ಕೆ? ಈ ಟೆರರಿಸ್ಟ್ಗಳನ್ನೇ ಒಳಗಡೆ ಬಿಟ್ಕೊಂಡ್ಬಿಟ್ಟು ಇವರು ಪಾಪ ಅಲ್ಲಿರೋ ಸೈನಿಕರನ್ನ ಬಾರ್ಡ್ರ್ ಕಾಯಿರಿ ಅಂತ ಬಿಟ್ಟರೆ, ಇಲ್ಲಿ ಒಳಗಡೆ ಇರೋ ಟೆರರಿಸ್ಟ್ಗಳು ಏನು ಮಾಡಬೇಕು? ಅವ್ರು ಸಮರ್ಥನೆ ಮಾಡ್ಕೊತಾರಲ್ಲ ಸರ್ಕಾರ, ಕೂಗಿಲ್ಲ, FSL ಕಳಿಸ್ಬೇಕು
ಅನ್ನೋದೆಲ್ಲ ಸಮರ್ಥನೆ ಮಾಡ್ಕೊತ ಅವ್ರಿಗೇನು ಕಣ್ಣಿಲ್ವಾ? ದೇವ್ರ ಕಣ್ಣು ಕೊಟ್ಟಿಲ್ವಾ? ಇಂಬ್ರೋಗಿದೆಯಾ ಕಣ್ಣು ಅವ್ರಿಗೆ? ಇದು ನಿಜವಾಗ್ಲೂ ಪರಿಸ್ಥಿತಿ ಪಾಕಿಸ್ತಾನಲ್ಲಿ ಆಗಿದ್ರೆ ಏನಾಗ್ತದೆ? ಗುಂಡಿಕ್ಬಿಟ್ಟಿರೋರು ಅವರು. ನೀವು ಹೋಗಿ ಭಾರತ್ ಮಾತಾ ಕಿ ಜೈ ಅಂದರೆ ಅಷ್ಟೇ, ಅಲ್ಲೇ ಸತ್ತೋಗ್ಬಿಡ್ತಾಯಿದ್ರು, ಅಲ್ಲೇ ಊತಾಕ್ಬಿಟ್ಟಿರೋರು. ಆ ಥರ ಮಾಡಿದ್ರು. ಇಲ್ಲೇ ಹೋಗಿ ಒಂದು 2-3 ಮಾಡಿದ್ರೆ ಅವಾಗ ಭಯ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಶಿಕ್ಷೆ ಅಂತ ಅಂದರೆ ನೋಡಿ ಮೇಡಮ್, ಇವಾಗ ಅಂಥವ್ರಿಗೆ ಒಂದು ಕಠಿಣ ಶಿಕ್ಷೆ ಕೊಟ್ಟರೆ ಗಲ್ ಶಿಕ್ಷೆನೇ ಕೊಟ್ಟರು ಹಿಂದೆ ಇರೋರು ಹೆದರ್ತಾರೆ ನೆಕ್ಸ್ಟ್ ಮಾತಾಡಬೇಕಾದ್ರೆ. ಇವರು ಏನು ಮಾಡಲ್ಲ, ಬಿಟ್ಬಿಟ್ರೆ ಅವ್ರನ್ನ ಸಲೀಸಾಗಿ ಇನ್ನೇನು ಮಾಡ್ತಾರೆ, ನೆಕ್ಸ್ಟ್ ಹೋಗ್ತಾರೆ ಇನ್ನೊಂದು ಕಡೆ ಇನ್ನೊಂದು ಮಾಡ್ತಾರೆ, ಅದು ಹಂಗೆ ಬೆಳ್ಕೊಂಡು ಹೋಗುತ್ತೆ. ಇವಾಗ ಕುಕ್ಕರ್ ಬ್ಲಾಸ್ಟ್ ಆಯಿತು, ಅವಾಗ ಏನಂದ್ರು ನಮ್ಮ ಬ್ರದರ್ಸ್ ಅಂದ್ಬಿಟ್ರು. ಇವ್ರ ಬ್ರದರ್ಸ್ ಇವಾಗ ವಿಧಾನಸೌಧಕ್ಕೆ ಬಂದು ಜೈ ಅಂತ ಇದ್ದಾರೆ. ಇನ್ನೇನು ಮಾಡೋದು? ಬ್ರದರ್ಸ್ನೇ ಇಟ್ಕೊಳ್ಳಿ. ಇವರು ಗೊತ್ತಾಗುತ್ತೆ ಮುಂದಕ್ಕೆ MP ಎಲೆಕ್ಷನಲ್ಲಿ ಯಾರು ಬ್ರದರ್ಸ್ ಯಾರು ಎಲ್ಲ ಗೊತ್ತಾಗುತ್ತೆ.